ಅಲ್ಲ ಹಾಯ್ ಫ್ರೆಂಡ್ಸ್, ನಾವೊಂದು ಮಾತು ಹೇಳ್ತೀವಿ ನೋಡ್ರಿ. ನಿಮ್ಮನ್ನು ನೀವು ಕಾಪಾಡ್ಕೊಂತೀರಿ, ನಿಮ್ಮ ಮನೇನ ಕಾಪಾಡ್ಕೊಂತ ಅಂದರೆ ನೀವು ಪಕ್ಕ ಡ್ಯೂಟಿ ಮಾಡಬೇಕು. ನಿಮ್ಮ ಮನೇನ ನೀವು ಕಾಪಾಡ್ಕೋಕ್ಕಾಗಲ್ಲ ಅಂದರೆ ಇನ್ನು ಬೇರೆಯವ್ರಿಗೆ ಮನೆಗೆ ಡ್ಯೂಟಿ ಮಾಡೋಕೆ ಹೋಗೋದು ಆಗಲ್ಲ ನಿಮ್ಮ ಕೈಲಿ. ಹೇಳಕತ್ತೀನಿ ನೋಡ್ರಿ, ಫಸ್ಟು ನೀವು ಸ್ಟ್ರಾಂಗ್ ಆಗಿರಬೇಕು. ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಫಸ್ಟು ನೀವು ಸ್ಟ್ರಾಂಗ್ ಆಗಿರಬೇಕು. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಭಯ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಯಾರಿಗೆ ಅಂಜಕ್ಕೆ ಹೋಗ್ಬಾರ್ದು. ಏನಾಗಲಿ ನಾವು ಮಾಡೋ ಕೆಲಸ ನಿಯತ್ತಾಗಿರಬೇಕು. ನಾವು ನಿಯತ್ತಾಗಿರಬೇಕು. ನಮ್ಮಿಂದ ಎಂಥ ಕಚಡ ನನ್ನ ಮಕ್ಕಳಿದ್ರೂ ಅವ್ರನ್ನ ಹೊಡಿತೀವಿ ಎಂಬಷ್ಟು ಧೈರ್ಯ ನಮ್ಮಲ್ಲಿ ಇರಬೇಕು. ಏನಂತೀರಿ ಫ್ರೆಂಡ್ಸ್? ನಿಜ ತಾನೇ? ಧೈರ್ಯ ಫುಲ್ ಇರಬೇಕು, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಆಗಲಿ. ಆದರೆ ಅನ್ಯಾಯ ಕೆಲಸ ಮಾಡಬಾರ್ದು, ಅಕ್ರಮ ಕೆಲಸ ಮಾಡಬಾರ್ದು. ನ್ಯಾಯ ಪ್ರಕಾರ ಹೀಗಿದ್ರೆ ಅದು ಎಂದನ ಒಂದು ದಿವಸ ಸತ್ಯನೇ ಆಗ್ತದ, ಸುಳ್ಳೇ ಆಗ್ತದ. ನಿಜ ಯಾವತ್ತಿದ್ರು ಒಂದನ ಒಂದು ದಿವಸ ಹೊರಗೆ ಬಂದೇ ಬರಬೇಕು. ಒಂದೇ ಮಾತಾಡಮ್. ಸರಿ, ನಮಸ್ಕಾರ. ಒಂದು ವಿಷಯ ಹೇಳಕತ್ತೀನಿ, ಸ್ವಲ್ಪ ಗಮನ ಇಟ್ಟು ಕಿವಿ ಕೊಟ್ಟು ಕೇಳ್ರಿ. ಅದು ಒಂದೇ ಊರಾಗ ಧರ್ಮಸ್ಥಳದಾಗ ಒಂದೇ ಇದಾಗ್ಯದಂತಲ್ಲ, ಸುತ್ತ ಊರಾಗೂ ಆಗಿರ್ತಾವ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂತಿರ್ರಿ. ನಿಮ್ಮ ಮನೆ ಹೆಣ್ಮಕ್ಳನ್ನ ನೀವೇ ಕಾಪಾಡ್ಕೋಬೇಕು. ನೀವು ಧೈರ್ಯವಾಗಿ ಇರಬೇಕು. ಹೆಣ್ಮಕ್ಳಿಗೆ ಹೇಳಕತ್ತೀನಿ, ಕಂಡು ಗಂಡು ಮಕ್ಳು ನಿನ್ನ ಮೇಲೆ ಕಣ್ಣು ಹಾಕತ್ತಾರ ಇರಬೇಡ ನೀನು. ಈಗ ಹೇಳಕತ್ತೀನಿ ನೋಡು. ಮೈ ತುಂಬ ಬಟ್ಟೆ ಹಾಕು. ಯಾವ ಸುಳ ಮಗ ಬರ್ತಾನೆ ಅವಾಗ ನೋಡ್ರಿ. ನೀವು ಯಾವ ಸುಳ್ಯಾರು ಬರ್ತಾರೋ ಅವಾಗೂ ನೋಡಮ್ರಿ. ಅರ್ಥ ಆಯ್ತಾ? ಹೆಣ್ಮಕ್ಳು ಧೈರ್ಯವಾಗಿ ಇರಬೇಕು. ಹೇಳಕತ್ತೀನಿ ನೋಡ್ರಿ, ಇದೊಂದು ಮಾತು ಹೇಳಕತ್ತೀನಿ, ದಯವಿಟ್ಟು ನಡೆಸ್ಕೊಡ್ರಿ. ಸ್ವಲ್ಪ ಮೈ ತುಂಬ ಬಟ್ಟೆ ಹಾಕಿರಿ. ಯಾವನನ್ನು ಏನಂದ್ರೆ ಹಾಕ್ಕೊಂಡು ಒದಿತಿ ನೋಡಲ್ಲ, ಬಾಡ್ಕೊಬೇಕು. ಅರ್ಥ ಆಯ್ತಾ? ಇದೊಂದು ಹೇಳಕತ್ತೀನಿ, ನಿಮ್ಮಿಷ್ಟ. ಮತ್ತೆ ಇದ್ದಕ್ಕಿದ್ದಂಗೆ ಒಂದೇ ಊರಾಗಂತ ಆಗಿರೋದಿಲ್ಲ ಅವು. ಸುತ್ತ ಬೆಂಗಳೂರಾಗ ಆಗಿರ್ಬೋದು, ಹೈದ್ರಾಬಾದಾಗ ಆಗಿರ್ಬೋದು, ಸುತ್ತ ಎಲ್ಲಿ ಬೇಕು ಅಲ್ಲೇ ಆತವ. ಸ್ವಲ್ಪ ಹುಷಾರಾಗಿರ್ರಿ ಹೆಣ್ಮಕ್ಳು ಪ್ಲೀಸ್. ತಂದೆ ತಾಯಿದವ್ರ ಮಾತು ಕೇಳ್ರಿ. ನಿಮ್ಮ ಇಷ್ಟಪಟ್ಟು ಕೆಜಿ ಅವನ ಇಷ್ಟ ಇವನ ಇಷ್ಟ ಅಂತ. ಫ್ರೆಂಡ್ಸ್, ನಾವು ಒಂದು ವಿಷಯ ಹೇಳಕತ್ತೀನಿ. ಏನೋ ಪ್ಲಾನ್ ಮಾಡಕತ್ತಾರ ದೊಡ್ಡವರೆಲ್ಲ. ಹುಷಾರಾಗಿರಿ. ಫಸ್ಟ್ ನಿಮ್ಮ ಮನೆ ಹೆಣ್ಮಕ್ಳ ಫಸ್ಟ್ ನೀವು ಆರಾಮಾಗಿ ನೋಡ್ಕೇರಿ. ಫಸ್ಟ್ ಅಣ್ಣವ್ರೆ ತಮ್ಮನವ್ರೆ ನೀವು ಹುಷಾರಾಗಿರಿ. ಈ ಸೌಜನ್ಯ ಕೇಸು ಭಾಳ ಕ್ರಿಟಿಕಲ್ ಐತೆ. ಫುಲ್ಲು ನಡೆಯಕ್ಕೆ ಕುಂತದ. ಸೌಜನ್ಯ ಆದ್ರೇನು ಹೆಣ್ಮಕ್ಳು ಆದ್ರೆ ಎಲ್ಲ ಒಂದೇ. ಈಗ ಹೇಳಕತ್ತೀನಿ, ನ್ಯಾಯ ಕೊಡಿಸ್ಬೇಕಂತ ನಾವು ಡಿಸೈಡ್ ಆಗಿವಿ. ಆದರೆ ದೊಡ್ಡ ತಲೆಗಳು ದೊಡ್ಡ ಪ್ಲಾನ್ ಹಾಕಕ್ಕೆ ಕುಂತಾರ. ಹುಷಾರಾಗಿರಿ. ನಿಮ್ಗೆ ಹೇಳಕತ್ತೀನಿ, ಇದೊಂದು ನನ್ನ ಮಾತು ಹೇಳಕತ್ತೀನಿ, ಪ್ಲೀಸ್ ಆದಷ್ಟು ಹುಷಾರಾಗಿರಿ. ನಿಮ್ಮ ಸೇಫ್ಟಿಗೂ ಸಹ ನೀವು ನೋಡ್ಕೋಬೇಕು. ಆಕೆ ನ್ಯಾಯ ಕೊಡಿಸೋದ್ರಲ್ಲೇ ಮತ್ತೆ ನಿಮ್ಮ ಪ್ರಾಣ ಹೋಗ್ಬೋದು. ಆದ್ರೆ ನಿಮ್ಮ ಪ್ರಾಣ ನಿಮ್ಮ ಕೈಗೆ ಇರ್ತದ. ಸ್ವಲ್ಪ ಹುಷಾರಾಗಿರಿ. ಇದೊಂದು ಮಾತು ಹೇಳಕತ್ತೀನಿ. ಒಂದೇ ಮಾತಾರಂ.